ರಮೇಶಣ್ಣ ರಮೇಶಣ್ಣ ಬೇಡ ಬೇಡ ರಮೇಶಣ್ಣ ಬಿಟ್ಬಿಡಿ ಬೇಡ ಬಿಟ್ಬಿಡಿ ಎದ್ದೇಳಿ ಮೊದಲು ಎದ್ದೇಳಿ ಬೇಡ 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 ಬಿಟ್ಬಿಡಿ ಬಿಟ್ಬಿಡಿ ರಮೇಶಣ್ಣ ರಮೇಶಣ್ಣ ಕಣ್ಬಿಡಿ ನಾನು ಭುವನ್ ಮಾತಾಡ್ತಿರೋದು ಕಣ್ಬಿಡಿ ಓ ದೈವವೇ ನೀ ಯಾರೇ ಆಗಿರಿ ಈ ರಮೇಶ ನಿಮ್ಮನ್ನ ಪರೀಕ್ಷೆ ಮಾಡಕ್ ಒಪ್ಪೋದಿಲ್ಲ ಕ್ಷಮಿಸಿ ಇವನ ಮಾತು ಕೇಳಿ ನಾನು ತಪ್ಪು ಮಾಡಿದೆ ಇದೇ ತಪ್ಪು ಮಾಡೋದಿಲ್ಲ ಕ್ಷಮಿಸ್ಬಿಡಿ ಏನಾಯ್ತು ಅಂತ ಹೇಳಿ ಮೊದಲು ಏನಾಯ್ತು ಎತ್ತ ಓದಿಯಲ್ಲ ಎರಡು ದೊಂದಿ ಆಂಜನೇಯ ಒಂದು ಕ್ಷಣ ಎಂತ ಆಯ್ತದ ಗೊತ್ತಾ ಇಲ್ಲ ಮರ ಕಣ್ಣು ಕುಕ್ಕು ಹಂಗೆ ಬೆಳಕು ಆ ದೈವಕ್ಕೆ ನನ್ನ ಮೇಲೆ ಕರುಣೆ ಇತ್ತು ಹಂಗಾಗಿ ಬಿಟ್ಟು ಹೋಯ್ತು ಮಾರ್ಯ ಎಲ್ಲ ಹೇಳಿದ್ರೆ ಇಷ್ಟೊತ್ತಿಗೆ ಸತ್ತ ಹೋಗ್ತಿದ್ದ ಕಣ ಮನೆಯಲ್ಲಿ ಯಾರಿಗಾರ ಗೊತ್ತಾದ್ರೆ ನಿನ್ನ ಸಾಯಿಸ್ತ ತಡಿಗಳಿಗೆ ಗೊತ್ತ ಅಷ್ಟೇ ಕತೆ ಸರಿ ಆಯ್ತಾಯ್ತು ನಾನು ಯಾರಿಗೂ ಹೇಳೋದಿಲ್ಲ ಫಸ್ಟ್ ಎದ್ದೇಳಿ ಮನೆಗೆ ಹೋಗೋಣ ಎದ್ದೇಳಿ ಎದ್ದೇಳಿ ಚಪ್ಪಿಯ ಹುಷಾರ್ ಹುಷಾರ್ ಬನ್ನಿ ಹತ್ತಿ ಬನ್ನಿ ನಿಧಾನ ನಿಧಾನ ಹುಷಾರ್ ಹುಷಾರು ರಮೇಶಣ್ಣ ಬನ್ನಿ 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 ಹುಷಾರ್ ನೋಡಿ 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 ಹುಷಾರ್ ಹುಷಾರ್ ಬನ್ನಿ ಬನ್ನಿ ಹುಷಾರ್ ಹುಷಾರ್ ಬನ್ನಿ ಬನ್ನಿ ಹುಷಾರ್ ಬನ್ನಿ ನಿಧಾನ 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 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತ್ರೆ ನಾನು ನಿಧಾನನೇ ಆಗ್ತಿದ್ದೆ ಮಾರಾಯ ಆಯ್ತು ಇನ್ಮೇಲೆ ದೇವ ಭೂತ ಅಂತೆಲ್ಲ ಹುಡ್ಕೊಂಡು ಹೋಗೋದಿಲ್ಲ ನೀವು ಮಲ್ಕೊಳ್ಳಿ ಆಯ್ತಾ ಬನ್ನಿ ಮಲ್ಕೊಳ್ಳಿ ನೀವು ಹೋಗು ಮಾರಾಯ ನಾ ಹೋಗ್ತೆ ನೀವು ಬನ್ನಿ ನೀವು ಮಾರಾಯ ನಿನ್ನ ಸವಾಸ ಬೇಡ ಮಾರಾಯ ನಾ ಹೋಗ್ತೆ ನೀವು ಹೋಗು ನೀವು ಬನ್ನಿ ನೀವು ಹೋಗು ಮಾರಾಯ ಮೇಡಮ್ ಮನೆ ಬಂತಲ್ಲ ಥ್ಯಾಂಕ್ಸ್ ಪಚ್ಚಿ ನೀವಿನ್ ಹೊರಡಿ ಅದು ಅದು ಏ ಬುನಾ ಏನಿಲ್ಲ ಮೇಡಮ್ಮು ವಾಕಿಂಗ್ ಹೋಗಿದ್ರಂತೆ ದಾರಿ ತಪ್ಪದ್ರಂತೆ
ನಾನು ಕರ್ಕೊಂಬಂದ್ಬಿಟ್ಟೆ ಅಷ್ಟೇ. ಹಾ ಹೌದು, ದಾರಿ ಗೊತ್ತಾಗ್ಲಿಲ್ಲ. ಕತ್ಲೆಯಲ್ಲಿ ನೋಡ ನೋಡ, ನೀ ಅಂತ ತಪ್ಪು ತಿಳ್ಕೊಬೇಡ ಮಾರಾಯ. ಮೇಡಮ್, ನೀವು ಒಳಗಡೆ ಬಂದರೆ ಬಾಗ್ಲಾಗ್ತೀನಿ. ಏ ಬೋನ, ನಮ್ಮಿಬ್ಬರ ಮಧ್ಯೆ ಎಂಥದ್ದು ಇತ್ತು ಅಂತ ಹೇಳಿ ಅವ್ರಿಗೇನು ಅನ್ನೋಕ್ಕಾಗ ಇಲ್ಕಣ. ಪಚ್ಚಿ, ನೀವು ಹೊರಡಿ. ಯಾರಾದರೂ ಬಂದರೆ ಚೆನ್ನಾಗಿರಲ್ಲ. ಇವಾಗ ಗ್ಯಾರಂಟಿ ನನ್ನ ಲಗಡಿ ತೆಗಿತ. ಮೊದಲೇ ಇವನಿಗೆ ನನ್ನ ಕಂಡ್ರೆ ಆತಿಲ್ಲ. ಎಂತ ಮಾಡ್ದೀಗ? ಛೇ, ಭುವನ್ಗೆ ಸತ್ಯ ಹೇಗೆ ಹೇಳಿ ನಾನು? ಅವ್ರು ಏನು ಅಂದ್ಕೊಂಡ್ರು ಏನೋ. ಭುವನ್ ನೋಡಿ, ಅದೇನಂದರೆ ನಾನು ಇವತ್ತೆಂತ ನನ್ನ ಕತೆ ಮುಗೀತಾ ಎಂತ ಕತೆ? ಹಾಂ, ನೀವು ಭಾರಿ ಭಯಂಕರ ಇದ್ದ ಮಾರೆ. ನಬ್ಬನ ಹೆದರ್ಸ್ಕೊಂಡು ಇಟ್ಕೊಂಡ್ರೆ ಸಾಕಾಯ್ತು. ಇಲ್ಲೇ ರಾಧ. ಹಾಂ, ಅಪ್ಪಾಜಿ ಎಲ್ಲಿಗೆ ಹೋಗಿದ್ರು ಏನೋ. ನಾನು ಯಾಕೆ ಸುಮ್ಮನೆ ಅವ್ರನ್ನ ಫಾಲೋ ಮಾಡೋಕ್ಕೆ ಹೋದೆ? ನನ್ನ ಪಾಡಿಗೆ ನನ್ನ ಮನೇಲಿ ಸುಮ್ಮನೆ ಇರಬೇಕಾಗಿತ್ತು. ಅದನ್ನು ಬಿಟ್ಟು ಅವ್ರ ಹಿಂದೆ ಹೋಗಿ ಆ ಪಚ್ಚಿ ಸಿಕ್ಕಿ ಭುವನ್ ಏನು ಅಂದ್ಕೊಂಡ್ರೋ ಏನೋ. ಶ್ರದ್ಧಾ ಯಾಕೆ ಹೊರಗಡೆ ಹೋಗಿದ್ಲು? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಶ್ರದ್ಧಾ ಮೇಲೆ ಅನುಮಾನ ಪಡಲ್ಲ. ಒಂದು ಸಲ ಅನುಮಾನ ಪಟ್ಟೆ ಅನುಭವಿಸಿರೋದು ಸಾಕು. ಅವಳ ಮೇಲೆ ನಂಬಿಕೆ ಐತೆ ನನಗೆ. ಏನು ಅಂದ್ಕೋತಾರೆ? ಸಿಟ್ಟು ಮಾಡ್ಕೊಂಡಿರ್ತಾರೆ ನನ್ನ ಮೇಲೆ. ಛೇ, ಒಂದೇ ಒಂದು ಪ್ರಶ್ನೆನೂ ಕೇಳಿಲ್ಲ ನನ್ನ ಹತ್ರ. ಯಾಕೆ? ಆದರೆ ಪಚ್ಚಿ ಎಲ್ಲಿಂದ ಸಿಗ್ತಾ ಅವಳಿಗೆ? ಏನಾಗ್ತಿದೆ? ತಾನಾಗೆ ಎಲ್ಲ ಗೊತ್ತಾಗತ್ತೆ, ನೋಡೋಣ. ಏಳು ಶಿವ ಏಳು ಶಿವ, ಬಾಳ ಬಂಡಿ ದೂಡು ಶಿವ, ಹಾಡು ಶಿವ ಹಾಡು ಶಿವ, ಸುಪ್ರಭಾತ ಹೇ ಪ್ರಭಾತ, ನಿನಗೆ ಸುಪ್ರಭಾತ, ಶರಣು ಶರಣು ಶರಣು. ಸವಿತಾ, ನೀನ್ ಎಂತದ ಆಗಿನಿಂದ ರಂಗೋಲಿ ಯಾಕೆ ಆಗಿಲ್ಯಾ?
ಇಡೀ ದಿನ ಒಂದೇ ಕೆಲಸ ಮಾಡ್ತೀರಿ. ನೀನ್ ಬರ್ತಾ ಬರ್ತಾ ಸೋಂಬೇರಿ ಆಗ್ಬಿಟ್ಟೆ. ನಿಂಗೆ ಎಂತ ಬೆಳಿಗ್ಗೆ ನಂಗೆ ಬೈದಿದ್ದೆ ಸಮಾಧಾನನೇ ಆತಿಲ್ಯಾ? ಸುಮ್ನೆ ಎಂತಕ ಬೈದಿನಿ ನಂಗೆ? ಹಾ, ನೀನ್ ದೊಡ್ಡ ರಾಜ್ಕುಮಾರಿ ಅಲ್ದ, ನಿನ್ಗೆ ಬೈದೆ ಪೂಜೆ ಮಾಡ್ಕ. ಹೌದು, ನನ್ನ ರಾಜ್ಕುಮಾರಿಯೇ. ಏನೀಗ ನನ್ನ ಒಬ್ಬ ರಾಜ್ಕುಮಾರನೇ ಬಂದು ಕರ್ಕೊಂಡು ಹೋತ, ನೋಡ್ತಾ ಇರ್ನಿ. ಎಂತ ರಾಜ್ಕುಮಾರ ಕರ್ಕೊಂಡು ಹೋತ್ನಾ? ನನಗೆ ಎದುರು ಮಾತಾಡೋಷ್ಟು ಧೈರ್ಯ ಬಂತಲ್ಲ. ಅಮ್ಮ ಬೇಡಮ್ಮ, ಅಮ್ಮ ಬೇಡಮ್ಮ. ನನಗೆ ಎದುರು ಮಾತಾಡಿದ್ರೆ ನೋಡು ಹಿಂಗೆ ಮಾಡ್ಕ. ಕಮಲಮ್ಮ, ಏನ್ ಮಾಡ್ತಿದ್ಯಾ ನೀನು? ಏನಿಲ್ಲ ದಣಿಗಳೇ, ಅವಳು ನನಗೆ ಎದುರು ಮಾತಾಡಿದ್ಲು, ಅದಕ್ಕೆ ಒಂದು ಬಿಟ್ಟೆ. ಅಲ್ಲ ಕಮಲಮ್ಮ, ವಯಸ್ಸಿಗೆ ಬಂದ ಮಕ್ಳ ಮೇಲೆ ಹಾಗೆ ಕೈ ಮಾಡೋದು? ಸವಿತಾ, ನೀನ್ ನಡಿ, ಮೇಲ್ಗಡೆ ರೂಮ್ ಕ್ಲೀನ್ ಮಾಡು. ನಡಿ. ಅಲ್ಲ ದಣಿಗಳು, ಇಲ್ಲಿ ಸುಮ್ಮನಿರ್ಬೇಕಾದ್ರೆ ಸುಮ್ಮನಿರ್ಬೇಕಷ್ಟೇನೆ. ನೀನ್ ನಡಿ. ನಡಿ. ತಗ, ನೀನೇ ಮಾಡಲ್ಲ. ಕಮಲಮ್ಮ, ಮಕ್ಕಳು ದೊಡ್ಡವರಾಗ್ತಾ ಹಾಗೇನೆ. ದೊಡ್ಡವರಾದ ನಾವೇ ಅನುಸರಿಸ್ಕೋಬೇಕು. ಇವಳು ಅರ್ಧಂಬರ್ಧ ಕೆಲಸ ಮಾಡುದು, ನಾನು ಅದನ್ನ ಪೂರ್ತಿ ಮಾಡ್ಕ. ಇವರೊಬ್ರು ಎಲ್ಲಿ ಹೋದ್ರೋ ಬೆಳಿಗ್ಗೆ ಇನ್ನೂ ಚಾ ಕುಡಿಯಕ್ ಬರ್ಲಿ. ಎಲ್ಲ ನನ್ನ ಕರ್ಮ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾಣಾಗೆ ರಂಗು ಚಲಿ ಪಿರ ಮೇರಿ ಪಿರ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಭುವನ್, ಒಂದು ನಿಮಿಷ. ಅದು ನಿನ್ನೆ ರಾತ್ರಿ ಮಾತ್ರ ಒಳ್ಳೆ ನಿದ್ದೆ ಅಪ್ಪ. ಭುವನ್, ಒಂದು ನಿಮಿಷ ನನ್ನ ಮಾತನ್ನು ಕೇಳಿ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ನೋಡಿ, ನೀವು ಅದೇನು ಅಂದ್ಕೊಂಡ್ರೋ ಏನೋ, ಅದ್ರಲ್ಲಿ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಕಡೆ ನೋಡ್ತಾನೂ ಇಲ್ಲ. ಛೇ, ಒಂದು ನಿಮಿಷ ನನ್ನ ಮಾತು ಕೇಳಿದ್ರೆ ಅವ್ರಿಗೆ ಅರ್ಥ ಆಗಿರೋದು. ಏನು ಮಾಡಲಿ ನಾನು ತಪ್ಪೇನೋ ಮಾಡಿದ್ದೀನಿ, ಆದರೆ ಕೇಳಿಸ್ಕೊಳಕ್ಕೆ ಏನು ದಾಡಿ ಇವ್ರಿಗೆ? ಭುವನ್ ಪ್ಲೀಸ್ ಒಂದು ಎಂಟ ಕಿಟ್ಟಿ ಎಲ್ಲಿ ಹಾಳಾಗೋದ್ರು ಮಾರೆ. ಅಲ್ಲ, ನಮ್ಮ ಪಟೇಲ್ ರೇಖ ಭಾಳ ವಿಚಿತ್ರವಾಗಿ ಆಡ್ತಾರಪ್ಪ. ಅದೇ ಅಂತೀನಿ. ಅದು ಯಾರೋ ಬಂದು ಪಟೇಲ್ರ ಮುಖಕ್ಕೆ ಮುಸ್ಕಾಕ್ ಹೊಡಿಯೋಕ್ಕೆ ಸಾಧ್ಯನಾ ಅಂತ ಅದೇ ಅರ್ಥ ಆಗ್ತಾ ಇಲ್ಲ. ಅದು ಒಂದ್ಸಲ ಅಲ್ಲ,
2 ಸಲ ಅವ್ರ ಮನೆಗೆ ನುಗ್ಗಿ ಅವ್ರಿಗೆ ಹೊಡಿತಾನೆ ಅಂದರೆ ಇದು ನಂಬೋಕೆ ಸಾಧ್ಯನಾ? ನಾವು ಹುಡುಕಿದ್ವಲ್ಲ, ಯಾರು ಕಾಣಲೇ ಇಲ್ಲ. ಪಟೇಲ್ರಿಗೇನೋ ಸಮಸ್ಯೆ ಇರಬೇಕು. ಒಂದಂತೂ ನಿಜ, ಹೊಡೆದನೋ ಭಾರಿ ಕಿಲಾಡಿ ಇರಬೇಕು. ಇಲ್ಲಾಂದ್ರೆ ಪಟೇಲ್ರ ಮನೆಗೆ ನುಗ್ಗಿ ಅವ್ರ ಮುಖಕ್ಕೆ ಮುಸ್ಕಾಕ್ ಹೊಡಿತಾನೆ ಅಂದ್ರೆ ಅಬ್ಬಬ್ಬಾ, ಅವನು ಭಾಳ ಕಿಲಾಡಿನೇ ಇರಬೇಕು. ಅದು 2 ಸಲ. ಆಗಿರಕ್ಕೆ ಚಾನ್ಸೇ ಇಲ್ಲ. ಅದೇನೋ ದೆವ್ವದ ಕಾಟ ಇರಬೇಕು. ಅಂದರೆ ಪಟೇಲಂಗೆ ಯಾವನೋ ಬಾರಿಸಿದ್ದ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಆದಷ್ಟು ಬೇಗ ನಮ್ಮ ಪಟೇಲ್ರಿಗೆ ದೇವ್ರು ಒಳ್ಳೇದು ಮಾಡಿದ್ರು ಸಾಕಪ್ಪ. ಎಂಥ ವಿಷಯ ಗೊತ್ತಾತ? ಇದನ್ನ ಇಟ್ಕೊಂಡು ಎಂಥ ಆಟ ಆಡ್ಲಕ್ಕೀಗ. ನೀನೇನೋ ಮಾಡ್ತಾ ಇದೀಯ ಇಲ್ಲಿ? ಟೀ ಕುಡಿತಾ ಇದ್ದೆ. ಟೀ ಬರ್ಕಳಿ ಭಟ್ರ. ಪಟೇಲ್ರೆ ನನ್ನ ಮುಂದೆ ನಿಂತ್ಕೊಳಕ್ಕೆ ಹೆದರ್ತ್ರು, ನಡುಕ್ತು. ಯಾವನ ಏನು ತೋಲಾಂಡೆ. ಭಟ್ರ, ನಂದು ಬರ್ಕಳಿ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೇವೇನು ನಾವು ನಮ್ಮ ಅಂತರಾಳವ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನ ರಮೇಶಣ್ಣ, ರಮೇಶಣ್ಣ ಏನಿದು ಹೀಗೆ? ಹತ್ರ ಬರ್ಬೇಡ. ಏನಾಯ್ತು ರಮೇಶಣ್ಣ? ಕಾಲ್ದಾಗ ಜ್ವರ ಬಂದಿದೆ ಮಾರ. ಏನು ಜ್ವರನ? ಯಾಕೆ? ಜ್ವರ ಕೇಳಿದ್ರೆ ಹೆಂಡತಿ ಹೊಡಿತಾಳೆ, ಸುಮ್ಮನಿರ್ತೀಯ? ಏನಾಯ್ತು ಈಗ? ಅಲ್ಲ ಮಾರೆ, ನೆನ್ನೆ ನಿನ್ನ ಜೊತೆ ಅದೆಂಥದ್ದು ಸಂಶೋಧನೆ ಮಾಡಕ್ಕೆ ಬಂದು ಬೇಡ ನನ್ನ ಅವಸ್ಥೆ ಮಾರ. ರಾತ್ರಿ ಎಲ್ಲ ಕೆಟ್ಟ ಕೆಟ್ಟ ಕನಸು, ಬೆಳಗ್ಗೆ ಗಡ ಗಡ ಜ್ವರ ಮಾರ. ಅಲ್ಲ, ನೆನ್ನೆ ನೀವು ಅಷ್ಟೆಲ್ಲ ಹೆದರ್ಕೊಳಕಾಯ್ತಾ? ಅಯ್ಯೋ ಪಾಪಿ, ಕೇಳ್ತಿಲ್ಲ ಮತ್ತೆ. ನನ್ನ ಹೆಂಡತಿಗೆ, ಮಕ್ಕಳಿಗೆ, ತಡಿಗಳಿಗೆ ಗೊತ್ತಾದರೆ ನನ್ನ ಕತೆ ಅಷ್ಟೇ. ಅದಕ್ಕೆ ಜ್ವರ ಬಂದರೆ ಸುಮ್ಕಿದ್ದೆ. ಸಾರಿ ರಮೇಶಣ್ಣ, ನನಗಿಷ್ಟೆಲ್ಲ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಈ ಸಾಹಸ ಕೈ ಹಾಕ್ತಾ ಇರಲಿಲ್ಲ. ಆಯಿತು ಮಾರೆ, ಇನ್ನಾದರೂ ಸುದ್ದಿಗೆ ಹೋಗೋದು ಬೇಡ ಅಷ್ಟೇ. 1-2 ಸಲ ತಮಾಷೆ ಮಾರೆ, ಮತ್ತು ಆಮೇಲೆ ದೈವ ಎಂತ ಮಾಡ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಆದರೆ ಕತೆ ಅಷ್ಟೇ. ಸರಿ ಆಯಿತು, ಇನ್ಮೇಲೆ ಆ ಕಡೆ ತಲೆ ಕೂಡ ಹಾಕಲ್ಲ, ಆಯಿತಾ? ನೀವು ಚಿಂತೆ ಬಿಡಿ. ಸರಿ ಮಾರೆ. ಓಯ್ ಕಮಲ, ಕಷಾಯ ಆಯ್ತಾ?